ಅಮೃತನೇ ಓಡಿಸ್ತಾಳೆ ಇವಾಗ. ಸುಮ್ಮನೆ ಹೊಡ್ತಾ ಇದ್ದೀವಿ. ಓಕೆ, ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಎಲ್ಲರಿಗೂ. ಇವತ್ತು ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಬಾನಂತಿಮರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕನಕಪುರ ಸೈಡ್ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಬಟ್ ಬಾನಂತಿಮರಿ ಬೆಟ್ಟ ಒಂದು ಹೋಗಿರಲಿಲ್ಲ. ನಮ್ಮ ಜೊತೆಗೆ ನಮ್ಮ ಕಸಿನ್ಸು ಬರ್ತಿದ್ದಾರೆ ಇಬ್ಬರು. 2 ಬೈಕು 4 ಜನ, ಚಿಕ್ಕ ಗ್ರೂಪೇ ಈ ಸತಿ. 2 ಆಪ್ಷನ್ ಇಟ್ಕೊಂಡಿದ್ವಿ. ಒಂದು ಹಂದಿಗುಂದಿ ಬೆಟ್ಟ, ಅದು ನಾನು ರೀಸೆಂಟಾಗಿ ಹೋಗಿದ್ದೆ, ಜಸ್ಟ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್ ಹೋಗಿದ್ದೆ. ತುಂಬ ಚೆನ್ನಾಗಿದೆ ಅದೂ ಪ್ಲೇಸು. ಅದು ಶಾರ್ಟ್ ಟ್ರೆಕ್, ಅದು ಯಾವಾಗಿದ್ರೂ ಮಾಡ್ಬೋದು. ಅದು ತುಂಬಾ ನಿಯರು, ರಾಮನಗರ ಹತ್ರ ಅಷ್ಟೇ. ಬಟ್ ಇದು ಬಂದು ಸ್ವಲ್ಪ ಪ್ಲ್ಯಾನಿಂಗ್ ಬೇಕು, ಸ್ವಲ್ಪ ಬೇಗ ಎದ್ದು ಹೋಗಬೇಕು. ಮತ್ತು ಗ್ರೂಪ್ ಒಟ್ಟಿಗೆ ಹೋದ್ರೂ ಚೆನ್ನಾಗಿರುತ್ತೆ. ಹಂಗೂ ಯಾರೂ ಬಂದಿಲ್ಲ ಅಂದರೆ ನಾವಿಬ್ಬರೇ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಆಗಿ ರೆಡಿ ಆಗಿದ್ವಿ. ಮೀಟಿಂಗ್ ಪಾಯಿಂಟ್ ಬಂದು ನೈಸ್ ರೋಡ್ ಎಕ್ಸಿಟಲ್ಲಿ ಮೀಟ್ ಆಗೋಣ ಅಂತ ಇದ್ದೀವಿ. ಬಾನಂತಿಮರಿ ಬೆಟ್ಟ ಬಂದು ಬಾನಂತಿಮರಿ ರಿಸರ್ವ್ ಫಾರೆಸ್ಟಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಯಾವುದೋ ಈ ಸ್ಟೆಪ್ಸು ಇದೆಲ್ಲ ಇರೋಲ್ಲ. ನೀವು ಸಿದ್ರ ಬೆಟ್ಟ, ರಾಮದೇವ್ರ ಬೆಟ್ಟ ಎಲ್ಲ ಹೋದರೆ ಫುಲ್ ಸ್ಟೆಪ್ಸ್ ಇರುತ್ತೆ. ಬಟ್ ಇಲ್ಲಿ ಆ ಥರ ಸ್ಟೆಪ್ಸ್ ಎಲ್ಲ ಏನೂ ಇರೋಲ್ಲ. ಹಾಗೆ ರೂಟ್ ನೋಡ್ಕೊಂಡು ಹೋಗಬೇಕು. ಕೆಲವು ಕಡೆ ರೂಟು ಗೊತ್ತಾಗೋದಿಲ್ಲ, ಮಿಸ್ ಆಗೋ ಥರ ಇರುತ್ತೆ. ಸೊ ಒಂಥರ ನ್ಯಾಚುರಲ್ಲಾಗಿ ವೈಲ್ಡಲ್ಲಿ ಎಕ್ಸ್ಪ್ಲೋರ್ ಮಾಡ್ದಂಗೆ ಇರುತ್ತೆ. ಟೈಮ್ ಈಗ 6 ಗಂಟೆ ಆಗಿದೆ. ಆ್ಯಕ್ಚುಲಿ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. 5:30ಕ್ಕೆ ಓಡಬೇಕು ಅಂತ ಇದ್ವಿ, ಬಟ್ ಅವರು ಕಸಿನ್ಸು ದೂರದಿಂದ ಬರಬೇಕು. ಸೊ ಲೇಟ್ ಆಗುತ್ತೆ. ನಾವು ಹೋಗಿ ಸುಮ್ಮನೆ ಕಾಯಬೇಕು ಅಷ್ಟೇ. ಆರಾಮಾಗೆ ಹೋಗೋಣ ವ್ಲಾಗ್ ಮಾಡಿಕೊಂಡು ಅಂದ್ಕೊಂಡು ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ದಿನ ಆದಮೇಲೆ ನಾನು ಅಮೃತ ಅರ್ಲಿ ಮಾರ್ನಿಂಗ್ ರೈಡ್ ಹೋಗ್ತಾ ಇರೋದು. ಲಾಸ್ಟ್ ಹೋಗಿದ್ದು ನಾರಾಯಣ ಸ್ವಾಮಿ ಬೆಟ್ಟ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದಾಗ ಆರಾಮಾಗಿ ಫಸ್ಟ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಬೋದು. ಮುಂಚೆ ಎಲ್ಲ ನಾನು ಯಾವ ಬ್ರೇಕ್ಫಾಸ್ಟು ಮಾಡಿ ಎತ್ತಿಲ್ಲ. ಫಸ್ಟು ಟ್ರೆಕ್ ಮಾಡಿ ಆಮೇಲೆ ಡೈರೆಕ್ಟ್ ಲಂಚು. ಜೋಶ್ ಇತ್ತಲ್ಲ. ಸೊ ಇನ್ನು ಹೆಂಗಾಗಿದ್ವಿ, ಇವೆಲ್ಲ ಹೆಂಗಾಗೇ ಇದ್ದೀವಿ. ಬಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡೇ ಹೋಗೋದು. ಆಮೇಲೆ ಇವ್ರ ಕಸಿನ್ಸ್ ಬೈಕ್ ಅಂತಾರೆ, ಬ್ರೇಕ್ಫಾಸ್ಟೇ ಕೊಡ್ಸಲ್ಲ. ಈ ಬಾವ ಎಲ್ಲ ಕರ್ಕೊಂಡೋಗ್ಬಿಟ್ಟು ಸುಮ್ಮನೆ ಟ್ರೆಕ್ಕಿಂಗ್ ಮಾಡಿಸ್ಬಿಟ್ಟು ಒಣಗಡೆ ಇಷ್ಟ ಮಾಡಿಬಿಡ್ತಾರೆ ಅಂತ. ಹೊಸಕೆರೆಯಲ್ಲಿ ಹತ್ರ ನೈಸ್ ರೋಡ್ ತೊಗೊತಾ ಇದ್ದೀವಿ. ಓಹೋ, ರಾಂಗ್ ಸೈಡಿಂದೆಲ್ಲ ಬರ್ತಾವ್ರಲ್ಲಪ್ಪ. ನೈಸ್ ರೋಡಿಗೆ ಇವಾಗ ದುಡ್ಡು ಕಟ್ಟಬೇಕು. ಬೆಳಗ್ಗೆ ಅಲ್ಲೆಲ್ಲ ವಾಕಿಂಗ್ ಬರ್ತಾರೆ ನೈಸ್ ರೋಡ್ ಹತ್ರ ತುಂಬ ಜನ. ಇಲ್ಲಿ ನೋಡಿ, ಎಲ್ಲ ಅರ್ಲಿ ಮಾರ್ನಿಂಗ್ ರೈಡ್ ಹೋಗ್ತಾವ್ರೆ ಗ್ರೂಪಲ್ಲಿ. ನೈಸ್ ರೋಡೆ ಯಾವಾಗಲೂ ಮೀಟಿಂಗ್ ಪಾಯಿಂಟು, ಇಲ್ಲ ಎಂಟ್ರಿ ಇಲ್ಲ ಎಕ್ಸಿಟು. ಇದೇ ಬೆಸ್ಟ್ ಪಾರ್ಟ್. ವಾಟ್ ಈಸ್ ದಿಸ್? 2 ವೀಲರ್ಗೆ ಬೇರೆ ಮಾಡಿಬಿಟ್ಟವ್ರೆ. ಎಷ್ಟು ಸರ್? ಕನಕಪುರ ರೋಡ್. ಥ್ಯಾಂಕ್ ಯು. ಇದು ವೆಯ್ಟ್ ಮಾಡೋಣ. ಕಸಿನ್ ಎಲ್ಲಿದ್ದಾನೆ ಚೆಕ್ ಮಾಡಿದ್ವಿ. ಇನ್ನೂ ಲೇಟ್ ಆಗುತ್ತೆ ಅವ್ರು ಬರೋದು. ನಾವು ಹೋಗಿ ಉಡುಪಿ ಗಾರ್ಡನಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ, ಅಷ್ಟೊತ್ತಿಗೆ ಬರ್ತಾರೆ. ಬ್ಯೂಟಿಫುಲ್. ಬರಲಿ ಶೆಡ್ಡಿಗ್ ಬಾ, ಶೆಡ್ಡಿಗ್ ಹಾಕ ಕುಂಟೆ ಬೆಲ್ಲೆ ಆಡಮು ಶೆಡ್ಡಿಗ್ ಬಾ. ಸಕ್ಕತ್ತಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಇನ್ ನೈಸ್ ರೋಡ್. ಸೈಕಲಲ್ಲಿ ಹೋದಾಗ ನೈಸ್ ರೋಡ್ ತೊಗೊಳಕ್ಕಾಗಲ್ಲ. ಸೊ ಕನಕಪುರ ರೋಡ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ RR ನಗರ್ ಮೇಲೆ ಹೋಗ್ತೀವಿ. ಇವತ್ತು ಮಾತ್ರ ದುಡ್ಡು ಕಟ್ಟಿ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗೋಯ್ತು ನೈಸ್ ರೋಡಿಗೆ ಬಂದು. ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟು ಎಷ್ಟು ಅಂತ ಕೇಳ್ತಾ ಇದ್ದೀನಿ ಅವ್ನಿಗೆ, ಟಾಲ್ನವ್ನಿಗೆ. ಅವ್ನು ನೀವೆಲ್ಲ ಹೋಗ್ಬೇಕು ಅಂದ ಎಕ್ಸಿಟ್ಟು. ಬಟ್ ನೈಸ್ ರೋಡ್ ಈಸ್ ವರ್ತ್. ಅದರಲ್ಲೂ ಮಾರ್ನಿಂಗು 2 ವೀಲರ್ ರೈಡಿಗೆ ಬೆಸ್ಟ್. ಟೈಮು ಸೇವ್ ಆಗುತ್ತೆ, ಒಂದು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು ರೈಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೈಸ್ ರೋಡಲ್ಲಿ. ನೋಡಿ, ನೈಸ್ ರೋಡಲ್ಲಿ ಸ್ಪೀಡ್ ಲಿಮಿಟ್ ಬಂದು 80 ಕಿಲೋಮೀಟರ್ಸ್ ಇದೆ. ಮತ್ತು ಇವಾಗೆಲ್ಲ ಏನು ಮಾಡಿದ್ದಾರೆ, ಹೈವೇನಲ್ಲಿ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಕ್ಯಾಮ್ರಾಸ್ ಇರುತ್ತೆ, ಸ್ಪೀಡ್ ಗನ್ ಅಲ್ಲಿ ಇರಲ್ಲ. ಕ್ಯಾಮ್ರಾ ನೋಡಿದ ತಕ್ಷಣ ಸ್ಲೋ ಮಾಡಿಬಿಡ್ತಾರೆ ಅಂತ. 2 ಕ್ಯಾಮ್ರಾ ಇರುತ್ತಲ್ಲ, ಇವಾಗ ಇಲ್ಲೊಂದು ಕ್ಯಾಮ್ರಾ, ಇನ್ನೊಂದು 20 ಕಿಲೋಮೀಟರ್ಸಿಗೆ ಅಥವಾ 10 ಕಿಲೋಮೀಟರ್ಸಿಗೆ ಇನ್ನೊಂದು ಕ್ಯಾಮ್ರಾ ಇರುತ್ತೆ. ಆ 10 ಕಿಲೋಮೀಟರ್ ಡಿಸ್ಟೆನ್ಸು ನೀವು ಕಮ್ಮಿ ಟೈಮಲ್ಲಿ ಕವರ್ ಮಾಡಿದ್ರೆ ಆವಾಗ ನಿಮ್ಮ ಸ್ಪೀಡ್ ಎಷ್ಟು ಅಂತ ಕಂಡುಹಿಡಿದ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ಫೈನ್ ಹಾಕ್ಬಿಡ್ತಾರೆ. ಸೊ ಯು ಕಾಂಟ್ ಮೆಸ್ ವಿತ್ ದಮ್. ದ ಓನ್ಲಿ ಆಪ್ಷನ್ ಈಸ್ ಟು ಟೇಕ್ ಅ ಬ್ರೇಕ್ ಇನ್ ಬಿಟ್ವೀನ್ ಸಮ್ವೇರ್. ನೀವು ಫಾಸ್ಟಾಗಿ ಹೋಗಿ ಬ್ರೇಕ್ ತೊಗೊಳೋದ್ರಲ್ಲಿ ಏನಿದೆ, ಎಸ್ಪೆಷಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಂತೂ 130 ಮೇಲೆ ಕ್ರಾಸ್ ಮಾಡೋಂಗೇ ಇಲ್ಲ, ಡೈರೆಕ್ಟ್ FIR.
ಗಾಡಿನೂ ಸೀಸ್ ಆಗುತ್ತೆ. ಮತ್ತು ಎಲ್ಲಿ ನೀವು ಲಿಮಿಟ್ ಕ್ರಾಸ್ ಮಾಡಿರ್ತೀರಲ್ಲ ಆ ಜುರಿಸ್ಟಿಕ್ಷನಲ್ಲಿ ನೀವು ನಿಮ್ಮ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ಆದಷ್ಟು ವಿತಿನ್ 18 ಇರಿ. ಎಲ್ಲೇ ಹೋದರೂ ಈವನ್ ಓಪನ್ ರೋಡ್ ಇದ್ರೂ ಆದಷ್ಟು ಸ್ವಲ್ಪ ನಿಧಾನನೇ ಹೋದರೆ ಬೆಸ್ಟು. ತುಂಬ ಸ್ಪೀಡಾಗಿ ಓವರ್ ಸ್ಪೀಡ್ ಎಲ್ಲ ಮಾಡ್ಕೊಂಡು ಹೋಗ್ಬೇಡಿ. ಮೊದಲಿಂದನೂ ಇಲ್ಲೀಗಲ್ಲೇ, ಬಟ್ ಇವಾಗ ಪ್ರಾಪರ್ಲಿ ಇಲ್ಲೀಗಲ್ ಮಾಡಿದ್ದಾರೆ. ನಿಮಗೆ ಫೈನ್ ಗಿನ್ನು ಬಿದ್ದರೆ ಆವಾಗ ಬೇಜಾರಾಗುತ್ತೆ. ನಾವಂತೂ ಸ್ಪೀಡೆಲ್ಲ ಫುಲ್ಲು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ನೈಸ್ ರೋಡಲ್ಲಿ ನಾನು ಇವತ್ತೇ ಇಷ್ಟು ಕಮ್ಮಿ ಹೋಗ್ತಾ ಇರೋದು. ನಾಟ್ ಬಿಕಾಸ್ ಆಫ್ ಫೈನ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸುಮ್ಮನೆ ಲೈಫೇ ಒಂಥರ ಸ್ಲೋ ಮೋಷನಲ್ಲಿ ಹೋಗ್ತಾ ಇದೆ ಇವಾಗ. ಸೈಕಲ್ ಓಡಿಸ್ತಿರೋದ್ರಿಂದ ಸ್ಪೀಡ್ ತುಂಬ ಹೋಗಬೇಕು ಅಂತ ಅನಿಸಲ್ಲ. ಇರೋ ಸ್ಪೀಡಲ್ಲೇ ಒಂಥರ ಎಂಜಾಯ್ಮೆಂಟು ಸಖತ್ತಾಗಿರುತ್ತೆ. ಯಾವುದೇ ರೋಡಲ್ಲಿ ಇದ್ರೂ ನಾರ್ಮಲ್ ಸ್ಪೀಡಲ್ಲಿ ಇರಿ, ಲೀಗಲ್ ಲಿಮಿಟ್ಸಲ್ಲಿ 80, 90, 100 ಒಳಗಡೆ ಏನೇ ಇದ್ರು. ಆವಾಗ ನಿಮಗೆ ಕಂಟ್ರೋಲು ಇರುತ್ತೆ ಗಾಡಿ ಮೇಲೆ, ಯಾವುದೇ ಆಕ್ಸಿಡೆಂಟ್ ಎಲ್ಲ ಏನೂ ಆಗೋಲ್ಲ. ಪ್ಲಸ್ ನೀವು ಡ್ರೈವು ಎಂಜಾಯ್ ಮಾಡ್ತೀರಾ. ಆಮೇಲೆ ಮೈಲೇಜು ಸೂಪರಾಗಿ ಬರುತ್ತೆ. ನೋಡಿ ನಂದು 68 ತೋರಿಸ್ತಾ ಇದೆ. ಸೂಪರ್. ದಟ್ ಈಸ್ ಅಡ್ವಾಂಟೇಜ್ ವಿತ್ ದಿಸ್ ಕರಿಸ್ಮಾ. ಸೂಪರ್ ಬೈಕು, ಸ್ಪೆಷಲಿ ಫಾರ್ ಹೈವೇಸ್ ಆ್ಯಂಡ್ ಲಾಂಗ್ ರೋಡ್ಸ್. ಸೂಪರ್ ಇದು ಬೈಕು. ಯಾಕೆಂದರೆ ಫ್ಯೂಯಲ್ ಇಂಜೆಕ್ಷನ್ ಇದೆ. ದಟ್ ಈಸ್ ವೈ ದಿಸ್ ಕೈಂಡ್ ಆಫ್ ಮೈಲೇಜ್ ಸಿಗುತ್ತೆ ನನಗೆ ಹೈವೇಸಲ್ಲಿ. ಏನಿಲ್ಲ ಅಂದರೂ ಡಬಲ್ಸಲ್ಲೂ 45 ಬರುತ್ತೆ ಆರಾಮಾಗಿ ಹೈವೇಸಲ್ಲಂತೂ. ತುಂಬ ಫಾಸ್ಟ್ ಹೋದರೆ ಮಾತ್ರ ಕಮ್ಮಿ ಆಗುತ್ತೆ. ಓಕೆ, ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡೋಣ. ಸಿ ಯು. ನೈಸ್ ರೋಡ್ ಎಕ್ಸಿಟ್ ತೊಗೊಂಡು ಕನಕಪುರ ರೋಡಿಗೆ ಬಂದಿದ್ದೀವಿ. ಸೈಕ್ಲಿಸ್ಟ್ ಮಾರ್ನಿಂಗೆ ಹೋಗ್ತಾ ಇದ್ದಾರೆ ನೋಡಿ. ಕನಕಪುರ ರೋಡಲ್ಲಿ ನಿಮಗೆ ತುಂಬ ಜನ ಸೈಕ್ಲಿಸ್ಟ್ ಸಿಗ್ತಾರೆ. ಕನಕಪುರ ರೋಡಲ್ಲಿ ಮುಂಚೆ ಎಲ್ಲ ಹೋಟೆಲ್ಸ್ ತುಂಬ ಕಮ್ಮಿ ಇತ್ತು. ಯಾವುದೋ ಚಿಕ್ಕ ಚಿಕ್ಕ ಇಡ್ಲಿ ಹೋಟೆಲ್ಸ್ ಇತ್ತು. ಊರೊಳಗಡೆ ಹೋದ್ರೆ ಸಿಗೋದು, ಬಟ್ ಅದರ್ವೈಸ್ ಇರಲಿಲ್ಲ. ಈಗ ಆ ಥರ ಇಲ್ಲ, ಬೇಜಾನ್ ಹೋಟೆಲ್ಸ್ ಆಗ್ಬಿಟ್ಟಿದೆ. ಹೋಟೆಲ್ಸ್ಗೆ, ರೆಸ್ಟ್ ರೂಮ್ಗೆ ಎಲ್ಲ ಏನು ಚಿಂತೆನೇ ಇಲ್ಲ. ಆ ರೋಡು ಮಾತ್ರ ಸೂಪರ್ ಸಕ್ಕತ್ತಾಗಿದೆ. ಈ ಸೈಕಲಲ್ಲಿ ಏನಾರು ಬಂದರೆ ಈ ರೋಡಲ್ಲಿ ಫುಲ್ ಖುಷಿ ಆಗ್ಬಿಡುತ್ತೆ. ನೋಡಿ, ಇದೆ ಇಡ್ಲಿ ಹೋಟೆಲ್ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಇಡ್ಲಿ ಮಾಡ್ಕೊಂಬಂದು ತಂದು ಮಾರ್ತಾ ಇರ್ತಾರೆ. ನೋಡಿ, ವಡೇರಹಳ್ಳಿಗೆ ಲೆಫ್ಟ್ ಇದೆಯಲ್ಲ, ಇದು ವಡೇರಹಳ್ಳಿ ಲೇಕಿಗೆ ಹೋಗುತ್ತೆ. ಇದು ವಡೇರಹಳ್ಳಿ ಇದೇ ರೋಡು. ಸಖತ್ತಾಗಿದೆ, ಅದನ್ನು ಒಳ್ಳೆ ಪ್ಲೇಸು ವಡೇರಹಳ್ಳಿ ಲೇಕು. ಹೋಗಿದ್ದೆ ನಾನು ಸೈಕಲಲ್ಲಿ. ಸಾಕಷ್ಟು ವ್ಲಾಗ್ಸ್ ಇದೆ, ವ್ಲಾಗ್ ಕಂಟೆಂಟ್ ಬೇಜಾನಿದೆ. ನಾವು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ನಿಧಾನಕ್ಕೆ ಯಾವಾಗ ಆಗುತ್ತೆ ಒಂದೊಂದು ಚಿಕ್ಕ ಚಿಕ್ಕ ವ್ಲಾಗ್ ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಕೊಡೈಕೆನಾಲೆಲ್ಲ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕೊಡೈಕೆನಾಲ್ಗೆ ಹೋಗಿದ್ವಿ, ಎರ್ಕಾಡಿಗೆಲ್ಲ ಹೋಗಿದ್ವಿ ಎರಡು ಸತಿ. ಕುದುರೆಮುಖ, ಇನ್ನು ನೆಕ್ಸ್ಟ್ ನೇತ್ರಾವತಿಗೆ ಹೋಗ್ತೀವಿ. ಅದೆಲ್ಲ ವ್ಲಾಗ್ಸ್ ಬರುತ್ತೆ ನೋಡಿ. ಇದೆ ಪೋಲಾರ್ ಬೇರು, ಇದು MTR ಎಲ್ಲ ಇದೆ. ಶ್ರೀಕೃಷ್ಣ ದ್ವಾರಕ ಇದೆ. ಆರ್ಟ್ ಆಫ್ ಲಿವಿಂಗು ರೈಟ್ ಸೈಡ್ ಇದೆಯಲ್ಲ, ಅದೇ. ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಅದೇ ಆರ್ಟ್ ಆಫ್ ಲಿವಿಂಗ್ ಜಸ್ಟ್ ಮುಂಚೆ ಒಂದು 2-3 ಬರುತ್ತೆ. ಶ್ರೀಕೃಷ್ಣ ಇದು, ಆಮೇಲೆ MTR ಅದೆಲ್ಲ ಬರುತ್ತೆ. ಆರ್ಟ್ ಆಫ್ ಲಿವಿಂಗ್ ಒಂದು ಸತಿ ಒಳಗಡೆ ಹೋಗ್ಬೇಕು ನೋಡಿ. ಇದೇ ಉಡುಪಿ ಗಾರ್ಡನ್ನು. ಇಲ್ಲಿ ಗೀ ರೈಸ್ ಸಖತ್ತಾಗಿರುತ್ತೆ, ಅದಕ್ಕೆ ಯಾವಾಗಲೂ ಇಲ್ಲಿಗೆ ಬರ್ತಿದ್ದೆ. ಮತ್ತು ನಾನು ಬಂದಾಗೆಲ್ಲ ಅವ್ರು ಗೀ ರೈಸೇ ಮಾಡಿರೋರು, ಸೂಪರಾಗಿರೋದು. ಬಂದಿಲ್ಲ ಅಲ್ಲ ನೀನು ಇಲ್ಲಿ? ನಾನು ಬೇಜಾನ್ ಸತಿ ಬಂದಿದ್ದೀನಿ. ತಿನ್ನಕ್ಕಿಲ್ಲೇ ಬರೋದು ಸೈಕಲಲ್ಲಿ ಹೋದಾಗ. ಈ ಕನಕಪುರ ರೋಡ್ ಅಪ್ಪಲ್ವಾ ಹೋಗ್ತಾ, ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಡ್ತಿದ್ದೆ. ಎಷ್ಟು ಟೈಮು? ಹಾಂ, ಇನ್ನೂ ಆಗಿಲ್ಲ ಟೈಮ್ ಹಂಗಾರೆ. ಟೀ ಕುಡಿಯೋಣ? ಎಲ್ಲಿದೆ? ಏನು ಚಿಕ್ಕದು ಸಾಕಿರೋದು. ಹಾಂ, ಅದಕ್ಕೆ ಬೆಲ್ಟೇನೋ ಹಾಕಿದ್ದಾರೆ, ಬೆಲ್ಟ್ ಥರ. ಓಪನ್ ಆಗಿಬಿಟ್ಟಿದೆ ಹೋಟೆಲ್ಲು. ಇದು ಕಾಫಿ, ಇದು ಟೀ. ಫಸ್ಟ್ ಟೈಮ್ ಕಾಫಿ ತೊಗೊಂಡಿದ್ದೀನಿ ಲೈಫಲ್ಲಿ. ಯಾವಾಗಲೂ ಟೀನೇ ತೊಗೊಳ್ಳೋದು. ನೋಡಿ, ಅಮೃತ ಫಸ್ಟ್ ಟೈಮ್ ಟೀ ಕುಡಿತಾ ಇದ್ದಾಳೆ ಲೈಫಲ್ಲೇ. ಇವಳು ಟೀನೂ ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ. ಇವಳು ಒಂಥರ ವಿಚಿತ್ರ ಪ್ರಾಣಿ ಇದು. ಹಾಂ, ನಮ್ಮ ಕಸಿನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ತ್ರಿಮೂರ್ತಿ ಆಧ್ಯಾತ್ಮ ಮಂದಿರ ಅಂತಿದೆ, ಜಸ್ಟ್ ಬಿಸೈಡ್ ಉಡುಪಿ ಗಾರ್ಡನ್ನು. ಒಂದು ಕೃಷ್ಣ ಇದೆ, ಹನುಮಂತ, ಆಮೇಲೆ ಗಣೇಶ. ಯುನೀಕ್ ಕಾಂಬಿನೇಷನ್. ಮೆಡಿಟೇಷನ್ ಸೆಂಟರು ಏನೋ ಇರಬೇಕಿಲ್ಲ, ಚೆನ್ನಾಗಿದೆ. ತೋರಿಸು. ಒಂದು ರೌಂಡ್ ವಾಕ್ ಹೋಗಿ ಬಂದ್ವಿ. ಈ ಪಾರ್ಕ್ ಹಿಂದೆಗಡೆ ಏನೋ ಇದೆ, ಆಧ್ಯಾತ್ಮ ಮಂದಿರನೋ ಏನೋ ಮೆಡಿಟೇಷನ್ ಸೆಂಟರ್ ಏನೋ ಮಾಡಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ಪ್ಲೇಸ್. ಇಲ್ಲಿ ಯಾರಾದ್ರು ಬಂದಿದ್ರೆ ಮುಂಚೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಲೈವ್ ಲೊಕೇಶನ್ ಶೇರ್ ಮಾಡಿದ್ದಾನೆ ನೋಡಿ. ಇಲ್ಲಿದ್ದಾರೆ ನೈಸ್ ರೋಡು ಎಕ್ಸಿಟ್ ತೊಗೊತಾ ಇದ್ದಾರೆ. ನೈಸ್ ರೋಡ್ ಎಕ್ಸಿಟ್ ಅಲ್ಲಿ ಮುಂದೆ ಇದ್ದೀವಿ ನಾವು.
One eternity later. ಇವಾಗ ಉಡುಪಿ ಗಾರ್ಡನಿಂದ ಓಡ್ತಾ ಇದ್ದೀವಿ. ನಮ್ಮ ಕಸಿನ್ಸು ಬಂದಿದ್ದಾರೆ. ನೆಕ್ಸ್ಟ್ ಪಿಟ್ ಸ್ಟಾಪು ಒಂದು ಶಿವಸಾಗರ್ ಅಂತ ಇದೆ, ಬಿಡ್ದಿ ತಟ್ಟೆ ಇಡ್ಲಿ. ಇದು ಪೂಜಾ, ಇದು ಮನು. ಬೇರೆ ಯಾರೂ ಬಂದಿಲ್ಲ ಇವತ್ತು, ಎಲ್ರಿಗೂ ವಯಸ್ಸಾಗಿದೆ. ನಾವು ಮಾತ್ರ ಹೆಂಗಾಗಿದ್ದೀವಿ ನಾವು ಒಪ್ಕೋತಿಲ್ಲ ವಯಸ್ಸಾಗಿದೆ ಅಂದ್ರೂ. ಸರಿ ಓಡೋಣ. ಟ್ರೆಕ್ಕಿಂಗ್ ಜಾಸ್ತಿ ಮಾಡೋಕೆ ಹೋಗಲ್ಲ ಇವತ್ತು, ಹೆಂಗಿರೋ ಲೇಟ್ ಆಗಿದೆ. 2 ಬೆಟ್ಟ ಇದೆ ಅಲ್ಲಿ ರೂಟು ಡೈರೆಕ್ಷನ್ಸ್ ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಕರೆಕ್ಟಾಗಿ. ಸೊ ನಾನು ಈ ಸತಿ ಶೇರ್ ಮಾಡ್ತೀನಿ ಕರೆಕ್ಟಾಗಿ ಡೈರೆಕ್ಷನ್ಸು, ಎಲ್ಲಿ ಟರ್ನ್ ತೊಗೊಬೇಕು ಏನು ಅಂತ. ನೆಕ್ಸ್ಟ್ ಬರೋರಿಗೆ ಅನುಕೂಲ ಆಗಬೇಕು. ಉಡುಪಿ ಗಾರ್ಡನಿಂದ ಶಿವಸಾಗರ್ ಒಂದು 15 ಕಿಲೋಮೀಟರ್ಸ್ ಇದೆ. ಸೊ ಒಂದು 7:45 7:50 ಇರ್ತೀವಿ. ಟ್ರೆಕ್ಕಿಂಗ್ ಎಲ್ಲ ಹೋಗೋರು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬೇಕು. ಒಂದು 7:30 ಒಳಗಡೆ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಬಿಸಿಲಾಗೋ ಅಷ್ಟರಲ್ಲಿ ಇಳಿದು ಬಿಡ್ಬೋದು. ಇಲ್ಲಾಂದರೆ ಬಿಸಿಲಲ್ಲೇ ಟ್ರೆಕ್ ಮಾಡಬೇಕಾಗತ್ತೆ. ನೋಡಿ ಈ ಸೈಕ್ಲಿಸ್ಟು ಎಲ್ಲ ಒಂದೇ ಜರ್ಸಿ ಹಾಕೊಂಡು ಹೋಗ್ತಿದ್ದಾರೆ. ನೋಡಿ ಮಂದರತಿ ವೈಭವ ಬರುತ್ತೆ. ನೀವಿಲ್ಲ ಉಡುಪಿ ಗಾರ್ಡನಲ್ಲಿ ಬ್ರೇಕ್ ತೊಗೋಬೋದು, ಇಲ್ಲ ಮಂದರತಿ ವೈಭವ ಇಲ್ಲೂ ರೆಸ್ಟ್ ರೂಮ್ ಇರುತ್ತೆ, ಇಲ್ಲೂ ಬ್ರೇಕ್ ತೊಗೋಬೋದು. ಶಿವಸಾಗರ್ ಹೋಟೆಲಿಗೆ ಬಂದಿದ್ದೀವಿ. ಹಂಗೆ ಮಾಡು. ಅಮೃತ ಕಂಪ್ಲೇಂಟ್ ಹೇಳ್ತಿರಲ್ಲ, ಈಗ ಬರೀ ಗೋಪುರ ಜೊತೆ ಮಾತಾಡ್ಕೊಂಬರ್ತಾರೆ ಅಂತ. ಆಯಿತು, ಬ್ರೇಕ್ಫಾಸ್ಟು 8:22 9 ಗಂಟೆ ಆಗುತ್ತೆ ನಾವು ಅಲ್ಲಿ ರೀಚ್ ಆಗೋದು. ಟೇಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಇಡ್ಲಿ ತುಂಬ ಚೆನ್ನಾಗಿತ್ತು. ತಟ್ಟೆ ಇಡ್ಲಿ ಸೂಪರು. ಉದ್ದಿನ ವಡೆ ಅಷ್ಟು ಚೆನ್ನಾಗಿಲ್ಲ. ಲೆಮನ್ ರೈಸ್ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ದೋಸೆ ಐಟಮ್ಸ್ ಎಲ್ಲ ಸಿಗುತ್ತೆ. ಇದು ಚಟ್ನಿ ಅಷ್ಟು ಖಾರ ಇಲ್ಲ ಇವ್ರದ್ದು, ನಮಗೆ ಬಿಡ್ದಿದೆ ಇಷ್ಟ. ಅದರಲ್ಲೂ ಶಶಿ ತಟ್ಟೆ ಇಡ್ಲಿ ಇದೆಯಲ್ಲ ಅದು ಸೂಪರು. ಆ ಟೇಸ್ಟ್ ಮಾತ್ರ ನಮಗೆ ಎಲ್ಲೂ ಸಿಗಲ್ಲ. ಮನಂತಿಮ್ಮರಿ ಟೆಂಪಲ್ಗೆ ಹಾಕೋ. ಹಾಂ, ಎಷ್ಟು ಕಿಲೋಮೀಟ್ರು? 30. ಹೌದಾ, ವಿಶ್ ಮಾಡೋ. ಈಗ ರೈಟ್ ಸೈಡಿಗೆ ಹೋಗ್ಬೇಕು. ಓಕೆ, ಇಲ್ಲಿ ನೋಡು, ಲೆಫ್ಟು ರೈಟ್ ಇದೆ, ರೈಟಿಗೆ ಹೋಗ್ಬೇಕು. ಬೈಪಾಸ್ ಅದು. ಕೂತ್ಕೋ. ನೋಡಿ ಇದು ಬೈಪಾಸ್ ರೋಡು. ಆ ಕಡೆ ಹೋದರೆ ಹಾರೋಹಳ್ಳಿ ಒಳಗಡೆ ನಾರ್ಮಲ್ ಕನಕಪುರ ರೋಡ್ ಅದು. ಇದು ಬೈಪಾಸ್ ರೋಡು. ಹಾರೋಹಳ್ಳಿ ಬೈಪಾಸ್ ರೋಡ್ಕಿಂತ ಜಸ್ಟ್ ಮುಂಚೆ ನಿಮಗೆ ಶಿವಸಾಗರ್ ಸಿಗುತ್ತೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೀಟಾಗಿ ಬೈಪಾಸ್ ರೋಡ್ ತೊಗೊಂಡು ಹೋಗ್ತಾ ಇರ್ಬೋದು. ಈವನ್ ಕನಕಪುರ ರೋಡ್ ಕೂಡ ಬೈಪಾಸ್ ರೋಡ್ ಇದೆ ಇವಾಗ. ವಾಸು ಹೋಟ್ಲಿಗೆ ಹೋಗ್ಬೇಕಂದ್ರೆ ನೀವು ನಾರ್ಮಲ್ ಕನಕಪುರ ಒಳಗಡೆ ಹೋಗಬೇಕು. ಬೈಪಾಸ್ ರೋಡ್ ತೊಗೊಂಡ್ರೆ ಹೋಟೆಲ್ ವಾಸು ಸಿಗೋದಿಲ್ಲ. ಹೋಟೆಲ್ ವಾಸು ವೆಲ್ ನೋನು. ಆಮೇಲೆ ಈವನ್ ಕೋಟೆ ಇಡ್ಲಿ ಒಳಗಡೆ ಅದು ಕೂಡ ವೆಲ್ ನೋನು. ಆ್ಯಕ್ಚುಲಿ ಹೋಟೆಲ್ ವಾಸುಗೆ ಹೋಗೋಣ ಅಂದ್ಕೊಂಡಿದ್ವಿ, ಬೈಪಾಸ್ ರೋಡ್ ತೊಗೊತೀವಲ್ಲ, ಸುಮ್ಮನೆ ಡಿಟೂರ್ ಎಲ್ಲ ಬೇಡ, ಇನ್ನೂ ಲೇಟ್ ಆಗುತ್ತೆ, ಇಲ್ಲಿ ಶಿವಸಾಗರಲ್ಲಿ ತಿಂಡಿ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಆಮೇಲೆ ಭೀಮನ ಕಿಂಡಿ ಹೋಗೋಣ ಅಂದ್ಕೊಂಡ್ವಿ, ಅದು ಕ್ಲೋಸ್ ಆಗಿಬಿಟ್ಟಿದೆ ಇವಾಗ. ಆಮೇಲೆ ಈವನ್ ಸಾವಂದುರ್ಗ ಕೂಡ ಟ್ರೆಕ್ಕಿಂಗಿಗೆ ಕ್ಲೋಸ್ ಆಗಿದೆ, ಏನೋ ಇನ್ಸಿಡೆಂಟ್ ಆಗಿದೆ ಅಲ್ಲಿ, ಸೊ ಅದಕ್ಕೆ ಕ್ಲೋಸ್ ಆಗಿದೆ ಇವಾಗ. ನೀವು ಟ್ರೆಕ್ಕಿಂಗ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿಕೊಂಡು ಆಮೇಲೆ ಹೋಗೋದು ಬೆಸ್ಟು. ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಫಿಲ್ಟರ್ ಹಾಕ್ಬಿಟ್ಟು ನೋಡಿ, ಈ ಮಂತ್ದು ಎಲ್ಲ ದಿಸ್ ವೀಕು ದಿಸ್ ಮಂತ್ ಅಂತೆಲ್ಲ ಇರುತ್ತೆ. ವೆದರ್ ಹೆಂಗಿರುತ್ತೆ, ಆ ಪ್ಲೇಸ್ ಹೆಂಗಿದೆ, ರೂಟು ಎಲ್ಲ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಎಷ್ಟೊಂದು ಸತಿ ಹೋಗಿದ್ದೀನಿ ಅಲ್ಲಿ, ಗೊತ್ತು ನನಗೆ ಅಂತ ಹೋಗೋದಿಲ್ಲ. ಯಾಕೆಂದರೆ ಕರೆಂಟ್ ಏನಿದೆ ಅಂತ ಗೊತ್ತಿರಲ್ಲ, ಕರೆಂಟ್ ಸಿಚುವೇಶನ್ನು. ಈಗೆಲ್ಲ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮೈ ಎಕೋ ಟ್ರಿಪ್ ಅಂತ ಒಂದು ಸೈಟ್ ಮಾಡಿ ಎಲ್ಲ ಕಡೆಗೂ ಟ್ರೆಕ್ಕಿಂಗ್ ಫೀಸ್ ಇಂಪೋಸ್ ಮಾಡಿದ್ದಾರೆ. 250 ರೂಪೀಸ್ ಕೊಡಬೇಕು, ಒಬ್ಬರು ಗೈಡ್ ಕಳಿಸ್ತಾರೆ. ಬಟ್ ಅದು ಬಿಟ್ಟರೆ ಬೇರೆ ಏನು ಫೆಸಿಲಿಟಿ ಇರಲ್ಲ ಅದರಲ್ಲಿ. ಈ ಚಿನ್ನಗ ಬೆಟ್ಟ, ಸಾವಂದುರ್ಗ, ಮಹಾಕಾಳಿ ದುರ್ಗ, ಸ್ಕಂದಗಿರಿ ಇವೆಲ್ಲ ಟ್ರೆಕ್ಕಿಂಗಿಗೂ ನಾವು ದುಡ್ಡು ಕೊಟ್ಟೆ ಹೋಗ್ಬೇಕು ಇವಾಗ. ಮುಂಚೆ ಎಲ್ಲ ಆ ಥರ ಏನೂ ಇರಲಿಲ್ಲ, ನಾವು ಯಾವತ್ತೂ ದುಡ್ಡೇ ಕೊಟ್ಟಿಲ್ಲ, ಪಾರ್ಕಿಂಗಿಗೂ ದುಡ್ಡು ಕೊಟ್ಟಿಲ್ಲ ಎಲ್ಲೂ ಕೂಡ. ನೋಡಿ ಇದೊಂದು ಮಂದರತಿ ಗಾರ್ಡನಿಯಾ ಅಂತಿದೆ, ರೈಟ್ ಸೈಡ್ ಸಿಗುತ್ತೆ. ಇದಕ್ಕಿಂತ ಮುಂಚೆ ಸಂತೃಪ್ತಿ ವೆಜ್ ಅಂತ ಲೆಫ್ಟ್ ಸೈಡ್ ಸಿಕ್ಕಿತ್ತು. ಸೊ ಹೋಟೆಲ್ಸ್ ಇದೆ,
ಒಂದು 4-5 ಆರಾಮಾಗಿ ಸಿಗುತ್ತೆ ನಿಮಗೆ. ಆ ರೋಡು ಕನಕಪುರ ರೋಡು, ನಾವು ಕನಕಪುರ ರೋಡ್ ಬೈಪಾಸ್ ತೊಗೊಂಡಿದ್ದೀವಿ. ಆಮೇಲೆ ನೀವು ರೂಟ್ ಮ್ಯಾಪು ಬಾನಂತಿಮಾರಿ ಬೆಟ್ಟ ಅಂತ ಹಾಕ್ಬಾರ್ದು, ಬಾನಂತಿಮಾರಿ ಟೆಂಪಲ್ ಅಂತ ಹಾಕ್ಕೊಂಡ್ರೆ ಕರೆಕ್ಟ್ ಪ್ಲೇಸಿಗೆ ಹೋಗ್ತೀರಾ. ಜಾಸ್ತಿ ಆಫ್ ರೋಡಿಂಗ್ ಇರಲ್ಲ. ಬಾನಂತಿಮಾರಿ ಲೇಕ್ ಸಿಗುತ್ತೆ, ಅದಾದಮೇಲೆ ಟೆಂಪಲ್ ಸಿಗುತ್ತೆ, ಅದು ಟ್ರೆಕ್ ಸ್ಟಾರ್ಟ್ ಪಾಯಿಂಟು. ಲೊಕೇಶನ್ ಕೂಡ ನಾನು ವೀಡಿಯೋನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಆ ಲೊಕೇಶನ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಹೋಗ್ತೀರಾ. ಇನ್ನೊಂದು ಗ್ರೂಪು ಫೋಟೋಶೂಟ್ ಮಾಡ್ತಾವ್ರೆ ನಿಲ್ಲಿಸ್ಬಿಟ್ಟು. ಸಾಲಾಗಿದೆ ಬೆಟ್ಟ, ಅದೇ ಅನಿಸುತ್ತೆ ಮೋಸ್ಟ್ಲಿ ಬಾನಂತಿಮಾರಿ ಬೆಟ್ಟ ನಾವು ಹೋಗ್ತಾ ಇರೋದು. ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ಗೆ ಒಂದು ರೈಟ್ ಟರ್ನ್ ಇದೆ. ಅದೇ ಬೆಟ್ಟ ಆ ಕಡೆ ಇದೆಯಲ್ಲ, ಬೆಟ್ಟ ಯಾವ ಕಡೆ ಇದೆ ಆ ಡೈರೆಕ್ಷನಲ್ಲಿ ಹೋಗ್ಬೇಕಷ್ಟೇ. ಆ ಕನಕಪುರ ಬೈಪಾಸ್ ರೋಡಿಂದ ಒಂದು ರೈಟ್ ಟರ್ನ್ ತೊಗೊಂಡಿದ್ದೀವಿ. ಆ ಊರೊಳಗಡೆ ಬರುತ್ತೆ ಇದು. ಇನ್ನೊಂದು 200 ಮೀಟ್ರಿಗೆ ರೈಟ್ ಇದೆ ಈ ಕಡೆ, ಯಾಕಂದರೆ ನೋಡಿ ಬೆಟ್ಟ ಆ ಕಡೆ ಇದೆ ರೈಟ್ ಸೈಡು. ಸೊ ನಾವು ರೈಟ್ ತೊಗೊಳ್ಳೇಬೇಕು. ಇದೇ ರೈಟು ಹನುಮನಹಳ್ಳಿ. ಹಾಂ ಕರೆಕ್ಟ್, ಇದು ನೋಡಿದ್ದೀನಿ ನಾನು. ನೋಡಿ ಹನುಮನಹಳ್ಳಿ ಅಂತ ಬೋರ್ಡ್ ಇದೆಯಲ್ಲ, ಈ ಕಡೆ ನಮ್ಮೂರು ಎಕೋ ಸ್ಟೇ ಅಂತ, ಈ ಕಡೆ ರೈಟ್ ತೊಗೊಬೇಕು. ಬಾನಂತಮಾರಮ್ಮ ಫಾರೆಸ್ಟ್ ರೋಡ್ ಊರೊಳಗಡೆ ಬರುತ್ತೆ ರೋಡು. ಬೆಟ್ಟ ನೋಡ್ಕೊಂಡು ಬನ್ನಿ ಅಷ್ಟೇ. ಇದೆ ಬೆಟ್ಟ ನಾವು ಹತ್ತಕ್ಕೆ ಹೋಗ್ತಾ ಇರೋದು. ಇದು ಒಂದೇ ಕಡೆ ಚೂಪಾಗಿಲ್ಲ ಬೆಟ್ಟ, ಉದ್ದ ಇದೆ ಬೆಟ್ಟ ಫುಲ್ಲು, ಅಂದರೆ ವಿಡ್ತ್ ಜಾಸ್ತಿ ಇದೆ. ನೆಕ್ಸ್ಟ್ ರೈಟ್ ಅಂತೆ. ಆಲ್ಮೋಸ್ಟ್ ಬೆಟ್ಟದ ಹತ್ರ ಬರ್ತಾ ಇದ್ದೀವಿ. ಬಾನಂತಮಾರಿ ಬೆಟ್ಟ, ಬಾನಂತಮಾರಿ ಇದೇನಾ ನೋಡಿ. ಇಲ್ಲೊಂದು ಬೋರ್ಡ್ ಇರುತ್ತೆ, ನಮ್ಮೂರು ಎಕೋಸ್ಟೇ ಅಂತ, ಬಾನಂತಮಾರಿ ಸ್ಟೇಟ್ ಫಾರೆಸ್ಟ್ ರೋಡ್ ಅಂತ. ಅದನ್ನ ನೋಡ್ಕೊಂಡು ಒಳಗಡೆ ತೊಗೊಂಡ್ರೆ ಆಫ್ ರೋಡ್ ಇಲ್ಲಿಂದ ಸ್ಟಾರ್ಟು. ಓ ವಾಟ್ ಈಸ್ ದಿಸ್, ಫುಲ್ ಸ್ಟೀಪ್ ಡಿಕ್ಲೈನ್. ಅದು ಚಿಕ್ಕ ಬಾನಂತಿಮಾರಿ ಬೆಟ್ಟ. ಈ ಕಡೆ ಹೋದರೆ ದೊಡ್ಡ ಬಾನಂತಿಮಾರಿ ಬೆಟ್ಟಕ್ಕೆ ಹೋಗುತ್ತೆ. ಅಲ್ಲಿ ಮೇಲಿದೆ ನೋಡು, ಅಲ್ಲಿ ಇಟ್ಕೊಬೇಕು ಹಿಂಗೆ. ಏಜ್ ಇಸ್ ಜಸ್ಟ್ ಎ ನಂಬರ್, ವೈಫ್ ಇಸ್ ಜಸ್ಟ್ ಎ ಮೆಂಬರ್. ಹೆಂಗೆ ನಮ್ಮ ಹುಡುಗಿ